ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿಗಳು. ಗೃಹಲಕ್ಷ್ಮಿ ಯೋಜನೆ ನೋಂದಣಿ ಹೆಸರಲ್ಲಿ ವಂಚನೆ, ಎಚ್ಚರಿಕೆ ನೀಡಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಫಲಾನುಭವಿಗಳು ಈ ತಪ್ಪು ಮಾಡಲೇಬಾರದು. ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರ ಆರ್ಥಿಕ ಸಬಲೀಕರಣ ಗ್ಯಾರಂಟಿ ನಿಲ್ಲುವುದಿಲ್ಲ ಎಂದ ಅಧಿಕಾರಿಗಳು. ಎಲ್ಲ ಮಾಹಿತಿ ನೋಡೋಣ ಗೆಳೆಯರೆ. ಜಾತಿ ಆದಾಯ ಪ್ರಮಾಣ ಪತ್ರಕ್ಕಾಗಿ ಹರಸಾಹಸ. ಒಂದೇ ದಿನ 500ಕ್ಕೂ ಅಧಿಕ ಜನರು ನಾಡ ಕಚೇರಿಗೆ ನುಗ್ಗಿದ್ದಾರೆ. ಯಾಕೆ ಏನಾಯಿತು ನೋಡೋಣ ಸ್ನೇಹಿತರೆ. ಮತ್ತೊಂದೆಡೆಯಲ್ಲಿ ಫುಟ್ಪಾತು ಅನಾಥ ವಾಹನಗಳ ತೆರವು ಬೆನ್ನಲ್ಲೇ ಮತ್ತೊಂದು ಮಹತ್ವದ ಕಾರ್ಯಕ್ಕೆ ಕೈ ಹಾಕಿದಂತ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡವರು. ನೀವು ಕೂಡ ಬೆಂಗಳೂರಿನವರಾಗಿದ್ದರೆ ಈ ವಿಡಿಯೋ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಕರ್ನಾಟಕದಲ್ಲಿ ಮತ್ತೊಮ್ಮೆ ಕೋವಿಡ್ ಆತಂಕ. ಆಂಧ್ರದ ಗಡಿ ಭಾಗ ಪಾವಗಡದಲ್ಲಿ ಕಟ್ಟೆಚ್ಚರ. 5 ಕಡೆಗೆ ತಪಾಸಣಾ ಕೇಂದ್ರ ಸ್ಥಾಪನೆ. 32 ಜನರಲ್ಲಿ ಸೋಂಕು ದೃಢ. ಈ ತಪ್ಪು ಮಾಡಲೇಬೇಡಿ. ವಿಡಿಯೋನ ನೀವು ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಇನ್ನು ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆ ಮಾತ್ರವಲ್ಲ, ಮಹಾರಾಷ್ಟ್ರದ ಬಿಜೆಪಿಯ ಲಾಡ್ಲಿ ಬೆಹನ ಯೋಜನೆಯಿಂದಲೂ ಕೂಡ ಅನರ್ಹರನ್ನು ಔಟ್ ಮಾಡಲಾಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಸಿಕ್ತು ಅಸ್ತ್ರ. ಏನಿದು ಸುದ್ದಿ ನೋಡೋಣ ಸ್ನೇಹಿತರೆ. ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಚೇತರಿಕೆ. ಮತ್ತೊಮ್ಮೆ ಏರಿಕೆ ಕಾಣುತ್ತಿರುವ ಬಂಗಾರ. ಚಿನ್ನ ಮತ್ತು ಬೆಳ್ಳಿಯ ಮಾರುಕಟ್ಟೆ ರೇಟ್ ಏನಿದೆ, ಎಷ್ಟು ಏರಿಕೆ ಆಗಿದೆ, ಎಲ್ಲವನ್ನೂ ಕೂಡ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿ. ಇದರಿಂದ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಈ ಎಲ್ಲ ಮಾಹಿತಿಗಳನ್ನ ಸಂಪೂರ್ಣವಾಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಗೃಹಲಕ್ಷ್ಮಿ ಯೋಜನೆ ಕಂತು ಜಮಾ ಆಯಿತಾ ಕಮೆಂಟ್ ಮಾಡಿ. ಹೌದು, ಇದೀಗ ಗೃಹಲಕ್ಷ್ಮಿ ಯೋಜನೆ ಹೆಸರಲ್ಲಿ ವಂಚನೆ ನಡೆಯುತ್ತಿರುವ ಆರೋಪಗಳು ಕೇಳಿ ಬಂದಿವೆ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಸಾರ್ವಜನಿಕರನ್ನು ವಂಚಿಸುತ್ತಿರುವ ಮಧ್ಯವರ್ತಿಗಳ ವಿರುದ್ಧ ದಾವಣಗೆರೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರು ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಹೌದು, ಕುಟುಂಬದ ಯಜಮಾನಿ ಮಹಿಳೆಯರು ಸೇವಾ ಸಿಂಧು ಪೋರ್ಟಲ್, ಕರ್ನಾಟಕವನ್ ಅಥವಾ ಗ್ರಾಮನ್ ಕೇಂದ್ರಗಳ ಮೂಲಕ ಗೃಹಲಕ್ಷ್ಮಿ ನೋಂದಣಿ ಮಾಡಿಕೊಳ್ಳುವ ಸಮಯದಲ್ಲಿ ಕೆಲವು ವ್ಯಕ್ತಿಗಳು ಸೌಲಭ್ಯ ಕೊಡಿಸುವುದಾಗಿ ಸುಳ್ಳು ಆಮಿಷ ಒಡ್ಡಿ ಕಾನೂನು ಬಾಹಿರವಾಗಿ ಹಣ ವಸೂಲಿ ಮಾಡುತ್ತಿದ್ದು, ಹಾಗಾಗಿ ಎಚ್ಚೆತ್ತುಕೊಂಡ ಸರ್ಕಾರ ಇದೀಗ ಮಹಿಳೆಯರಿಗೆ ಒಂದು ಸೂಚನೆ ಕೊಟ್ಟಿದೆ. ಹೌದು, ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ನೋಂದಣಿ ಮಾಡಿಸಿಕೊಡುವುದಾಗಿ ಅಥವಾ ಸೌಲಭ್ಯ ಕೊಡಿಸುವುದಾಗಿ ಹೇಳಿ ಕೆಲ ಮಧ್ಯವರ್ತಿಗಳು ಸಾರ್ವಜನಿಕರಿಂದ ಹಣ ಪಡೆದು ವಂಚಿಸುತ್ತಿರುವ ದೂರುಗಳು ಬಹುತೇಕ ಕೇಳಿ ಬಂದಿವೆ. ಮಹಿಳೆಯರು ಯಾವುದೇ ರೀತಿಯ ಇಂತಹ ಆಮಿಷಗಳಿಗೆ ಒಳಗಾಗಬಾರದು. ಯಾರಾದರೂ ನಿಮಗೆ ಹಣದ ಬೇಡಿಕೆ ಇಟ್ಟರೆ, ವಂಚಿಸಲು ಪ್ರಯತ್ನ ಪಟ್ಟರೆ ತಕ್ಷಣವೇ ಆಯಾ ತಾಲೂಕು ಜಿಲ್ಲಾ ಸಂಬಂಧಪಟ್ಟ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರಿಗೆ ದೂರು ಸಲ್ಲಿಕೆ ಮಾಡಬೇಕು ಎಂದು ಮನವಿ ಮಾಡಲಾಗಿದೆ. ಹೌದು, ಗೃಹಲಕ್ಷ್ಮಿ ಯೋಜನೆಯ ನೋಂದಣಿ ಪ್ರಕ್ರಿಯೆಯು ಸಂಪೂರ್ಣವಾಗಿ ನಿಯಮಾನುಸಾರ ಉಚಿತವಾಗಿದ್ದು, ಮಹಿಳೆಯರು ಯಾವುದೇ ಮಧ್ಯವರ್ತಿ ಮಾತನ್ನು ನಂಬಿ ಹಣವನ್ನು ನೀಡಿ ಮೋಸ ಹೋಗಬಾರದು ಎಂದು ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಮತ್ತು ಸ್ನೇಹಿತರೆ, ಇದೀಗ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಮತ್ತೊಂದು ಮಾಹಿತಿ ಲಭ್ಯವಾಗಿದೆ. ಹೌದು, ನೀವು ಕೂಡ ರಾಯಚೂರು ಜಿಲ್ಲೆಯವರಾಗಿದ್ದರೆ ಕಮೆಂಟ್ನಲ್ಲಿ ರಾಯಚೂರು ಎಂದು ಕಮೆಂಟ್ ಮಾಡಿ. ಇದೀಗ ರಾಯಚೂರಿನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷಕ ಪಾಮಯ್ಯ ಮುರಾರಿ ಎನ್ನುವರು ರಾಯಚೂರು ಜಿಲ್ಲೆಯ ಫಲಾನುಭವಿಗಳಿಗೆ ಮೇ ತಿಂಗಳವರೆಗಿನ ಕಂತು ಹಾಕಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಹೌದು ಗೆಳೆಯರೆ, ಇದುವರೆಗೆ 29 ಕಂತು ರಾಯಚೂರು ಜಿಲ್ಲಾ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆ ಆಗಿದೆ ಎಂದು ಅವರು ಮಾಹಿತಿ ಕೊಟ್ಟಿದ್ದಾರೆ. ಆಗಸ್ಟ್ 2023ರಿಂದ ಮೇ 2026ರವರೆಗೆ ಒಟ್ಟು 29 ಕಂತು ಪಾವತಿ ಮಾಡಲಾಗಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಕರ್ನಾಟಕದ ಮಹಿಳೆಯರ ಆರ್ಥಿಕ ಸಬಲೀಕರಣ ವಿಶೇಷ ಕಾಳಜಿ ವಹಿಸಿ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಮಾಡಿದೆ. ಕುಟುಂಬದ ನಿರ್ವಹಣೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಹಾಗಾಗಿ ಈ ಒಂದು ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಸ್ನೇಹಿತರೆ, ಇದೀಗ ರಾಯಚೂರು ಜಿಲ್ಲಾ ಫಲಾನುಭವಿಗಳಿಗೆ ಮೇ ತಿಂಗಳ ಕಂತು ಹಾಕಿರುವುದಾಗಿ ಅವರು ಹೇಳಿದ್ದಾರೆ. ಅಂದ್ರೆ ಜೂನ್ ಮತ್ತು ಜುಲೈ ತಿಂಗಳ ಒಟ್ಟು 4,000 ರೂಪಾಯಿ ಈಗಲೂ ಕೂಡ ಪೆಂಡಿಂಗ್ ಇದೆ. ನಿಮ್ಮದು ಯಾವುದು ಊರು ಕಮೆಂಟ್ ಮಾಡಿ. ಬನ್ನಿ ಗೆಳೆಯರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ಇಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಜನರಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಈ ಒಂದು ಯೋಜನೆ ಲಾಭ ಪಡೆದುಕೊಳ್ಳಬೇಕಂದ್ರೆ ಕೆಲವು ದಾಖಲೆಗಳನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ. ಹೌದು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಮೊಬೈಲ್ ಮಾಹಿತಿ ಸೇರಿದಂತೆ ಇತರೆ ದಾಖಲೆಗಳನ್ನು ಕೇಳ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಒಂದು ಯೋಜನೆಗಳಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಡ್ಡಾಯ ಮಾಡಲಾಗಿದೆ. ಈ ಒಂದು ಜಾತಿ ಆದಾಯ ಪ್ರಮಾಣ ಪತ್ರ ಪಡೆದುಕೊಳ್ಳಲು ಜನರು ಈಗ ಹರಸಾಹಸ ಪಟ್ಟಿರುವ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿವೆ. ಹೌದು ಗೆಳೆಯರೆ, ನಂಜನಗೂಡು ತಾಲೂಕಿನ ಜನರು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪಡೆಯಲು ಮಂಗಳವಾರ ಏಕಾಏಕಿ ಆಡಳಿತ ಭವನಕ್ಕೆ ನುಗ್ಗಿದ್ದು ಅಗತ್ಯ ದಾಖಲೆ ಪಡೆಯಲು ತೀವ್ರ ಪರದಾಟವೇ ಪಟ್ಟಿದ್ದಾರೆ. ಹೌದು, ಜಾತಿ ಪ್ರಮಾಣ ತಿದ್ದುಪಡಿ ಮತ್ತು ಆದಾಯ ಪ್ರಮಾಣ ಪತ್ರ ಮಾಡಿಸಲು ಟೋಕನ್ ಕೊಡಲಾಗುತ್ತಿದೆ ಎಂದು ಗೋಡೆಗಳ ಮೇಲೆ ಅಂಟಿಸಿದ ಪ್ರಕಟಣೆ ಕಂಡು ಸುಮಾರು 500ರಿಂದ 600ಕ್ಕೂ ಹೆಚ್ಚು ಜನರು ಏಕಾಏಕಿ ಜಮಾವಣೆಗೊಂಡ ಹಿನ್ನೆಲೆಯಲ್ಲಿ ಕೆಲಕಾಲ ಗೊಂದಲದ ವಾತಾವರಣವೇ ಸೃಷ್ಟಿಯಾಗಿತ್ತು. ಗಂಟೆಗಟ್ಟಲೆ ಸಾಲಿನಲ್ಲಿ ನಿಂತ ಫಲಾನುಭವಿಗಳು ಸರ್ಕಾರ ಮತ್ತು ಆಡಳಿತದ ವಿರುದ್ಧ ಹಿಡಿಶಾಪ ಹಾಕಿರುವ ದೃಶ್ಯಗಳು ಕೂಡ ಕಂಡು ಬಂದಿವೆ. ಹೌದು, ಯಾಕಂದ್ರೆ ಸ್ನೇಹಿತರೆ, ತಾಲೂಕು ಆಡಳಿತ ಭವನದಲ್ಲಿ ಒಂದೇ ಕೌಂಟರ್ನಲ್ಲಿ ಅರ್ಜಿ ಸ್ವೀಕಾರ ಮಾಡಲಾಗುತ್ತಿತ್ತು. ಮುಂಜಾನೆಯಿಂದ ಸಂಜೆ ಆದರೂ
ಜನರು ಕಾದು ಕಾದು ಸುಸ್ತಾಗಿ ಹೋಗಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ವಯೋವೃದ್ಧರು, ವಿದ್ಯಾರ್ಥಿಗಳು, ವಿಕಲಚೇತನರು ಸೇರಿದಂತೆ ಹಲವರು ಮುಂಜಾನೆಯಿಂದ ಸಂಜೆವರೆಗೂ ಕಾದಿರುವ ಮಾಹಿತಿ ಲಭ್ಯವಾಗಿದೆ. ಹೌದು, ಇತ್ತೀಚಿನ ದಿನಗಳಲ್ಲಿ ಗೃಹಲಕ್ಷ್ಮಿ, ವಿಧವಾ ವೇತನ, ವೃದ್ಧಾಪ್ಯ ವೇತನ, ವಿಕಲಚೇತನರ ವೇತನ ಸೇರಿದಂತೆ ಸರ್ಕಾರದ ಸೌಲಭ್ಯ ಪಡೆಯಲು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಡ್ಡಾಯ ಮಾಡಲಾಗಿದ್ದು, ಹಾಗಾಗಿ ಜನರು ಈ ದಾಖಲೆಗಳನ್ನು ಸರಿ ಮಾಡಿಕೊಳ್ಳಲು ಮತ್ತು ಪ್ರಮಾಣ ಪತ್ರ ಅರ್ಜಿ ಸಲ್ಲಿಕೆ ಮಾಡಲು ಏಕಾಏಕಿ ಆಡಳಿತ ಭವನಕ್ಕೆ ನುಗ್ಗಿದ್ದಾರೆ. ಹೌದು ಗೆಳೆಯರೆ, ಇಂದಿನ ದಿನಗಳಲ್ಲಿ ಶಾಲಾ ಕಾಲೇಜು ಪ್ರವೇಶಕ್ಕೂ ಕೂಡ ಈ ಒಂದು ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಕೇಳಲಾಗ್ತಾ ಇದೆ. ಆದರೆ ಈ ಒಂದು ಜಾತಿ ಆದಾಯ ಪ್ರಮಾಣ ಪತ್ರ ಪಡೆದುಕೊಳ್ಳುವ ವ್ಯವಸ್ಥೆನೇ ಸರಿಯಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನೂ 2-3 ಕೌಂಟರ್ ತೆರೆದು ಆನ್ಲೈನ್ ವ್ಯವಸ್ಥೆಯೂ ಕೂಡ ಸರಳಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಸಾರ್ವಜನಿಕರು ಮಾಧ್ಯಮಗಳ ಮುಂದೆ ಒತ್ತಾಯಿಸಿದ್ದಾರೆ. ಬನ್ನಿ ಗೆಳೆಯರೆ, ಮತ್ತೊಂದು ಮಾಹಿತಿಗೂ ಹೋಗೋಣ. ನೀವು ಕೂಡ ಬೆಂಗಳೂರಿನವರಾಗಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ. ಬೇರೆ ಊರಿನವರಾಗಿದ್ದರೆ ಯಾವ ಊರಿನಿಂದ ವಿಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಹೌದು, ಇದೀಗ ಬೆಂಗಳೂರಲ್ಲಿ ಫುಟ್ಪಾತ್ ತೆರವು ಬಂದಲ್ಲೇ ಅನಾಥ ವಾಹನಗಳ ತೆರವು ಕಾರ್ಯಾಚರಣೆ ಶುರುವಾಗಿದೆ. ಆದರೆ ಈಗ ಮತ್ತೊಂದು ಮಹತ್ವದ ಕಾರ್ಯಕ್ಕೆ ಕೃಷ್ಣ ಬೈರೇಗೌಡ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಹೌದು ಗೆಳೆಯರೆ, ರಾಜ್ಯದ ರಾಜಧಾನಿ ಬೆಂಗಳೂರನ್ನು ಸ್ವಚ್ಛವಾಗಿಡುವುದು ಪ್ರತಿಯೊಬ್ಬರ ಕೆಲಸ. ಇದರ ಭಾಗವಾಗಿಯೇ ನೂತನ ಸಚಿವರಾಗಿರುವ ಬೃಹತ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿರುವುದು ರಾಜ್ಯಾದ್ಯಂತ ಭಾರಿ ಮೆಚ್ಚುಗೆಗೆ ಕಾರಣವಾಗಿದೆ. ಹೌದು, ಇದೀಗ ಪಾದಚಾರಿ ಮಾರ್ಗ, ಫುಟ್ಪಾತ್ಗಳಲ್ಲಿನ ಅಂಗಡಿ ಮತ್ತು ಜಾಹೀರಾತು ಫಲಕಗಳನ್ನು ತೆರವು ಮಾಡಲಾಗುತ್ತಿದೆ. ಜುಲೈ 10ರಿಂದಲೇ ಅನಾಥ ವಾಹನಗಳ ತೆರವು ಕಾರ್ಯಾಚರಣೆಯೂ ಕೂಡ ಆರಂಭವಾಗಿದೆ. ಇದೀಗ ಕೃಷ್ಣ ಬೈರೇಗೌಡ ಅವರು ಮತ್ತೊಂದು ಹೊಸ ಅಭಿಯಾನ ಪ್ರಾರಂಭಿಸುವ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರನ್ನು ಸುಂದರ ಮತ್ತು ಸ್ವಚ್ಛ ನಗರವನ್ನಾಗಿ ಮಾಡಲು ಕೃಷ್ಣ ಬೈರೇಗೌಡ ಅವರು ಪಣ ತೊಟ್ಟಂತೆ ಕಾಣ್ತಾ ಇದೆ. ಹೌದು, ಮಾಹಿತಿಯ ಪ್ರಕಾರ ಸ್ನೇಹಿತರೆ, ಈಗಾಗಲೇ ಬೆಂಗಳೂರಲ್ಲಿ ಫುಟ್ಪಾತ್ಗಳ ಮೇಲೆ ಇಟ್ಟಿದ್ದಂತ ಸುಮಾರು 10,000 ಅಂಗಡಿಗಳನ್ನು ತೆರವು ಮಾಡಲಾಗಿದೆ. ಅಷ್ಟು ಮಾತ್ರವಲ್ಲ, ಅನಧಿಕೃತ ಫ್ಲೆಕ್ಸ್ ಮತ್ತು ಜಾಹೀರಾತು ಫಲಕ ಹಾಕಿದ್ದನ್ನು ಕೂಡ ತೆರವು ಮಾಡಲಾಗಿದ್ದು, ಯಾರಾದರೂ ಮತ್ತೆ ಜಾಹೀರಾತು ಫಲಕ ಅಳವಡಿಸಿದರೆ ಲೈಸೆನ್ಸ್ ರದ್ದು ಮಾಡುವುದಾಗಿ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಈತ ಫುಟ್ಪಾತ್ ಮೇಲೆ ಮತ್ತೊಮ್ಮೆ ಅಂಗಡಿ ಇಟ್ಟಿರುವುದು ಗೊತ್ತಾದರೆ ಅಂತವರಿಗೆ ಭಾರಿ ದಂಡ ವಿಧಿಸಲಾಗುವುದು ಎಂದು ಕೂಡ ಸಚಿವರು ಎಚ್ಚರಿಕೆ ನೀಡಿದ್ದಾರೆ. ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟು ಕಸಮುಕ್ತ ಬೆಂಗಳೂರು ಅಭಿಯಾನ ಶುರು ಮಾಡುವುದಕ್ಕೆ ಕೃಷ್ಣ ಬೈರೇಗೌಡ ಅವರು ಮಾಹಿತಿ ಕೊಟ್ಟಿದ್ದಾರೆ. ಹೌದು ಗೆಳೆಯರೆ, ಕಸಮುಕ್ತ ಬೆಂಗಳೂರು ಹೆಸರಿನ ವಿಶೇಷ ಅಭಿಯಾನವನ್ನು ಆಗಸ್ಟ್ 1ರಿಂದಲೇ ಆರಂಭಿಸಿ ಬೆಂಗಳೂರಾದ್ಯಂತ ಎಲ್ಲಿ ಬೇಕೆಂದಲೇ ಬಿದ್ದಿರುವ ಕಸ, ತ್ಯಾಜ್ಯ ವಸ್ತುಗಳು, ಕಟ್ಟಡಗಳ ಭಗ್ನಾವೇಶಗಳು ಸೇರಿದಂತೆ ಹಲವು ಗಿಡ ಗಂಟೆಗಳನ್ನು ಅಭಿಯಾನದಡಿಯಲ್ಲಿ ತೆರವು ಮಾಡುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಬನ್ನಿ ಗೆಳೆಯರೆ, ಮತ್ತೊಂದು ಮಾಹಿತಿಗೂ ಹೋಗೋಣ. ಕರ್ನಾಟಕದ ನೆರೆ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ಮತ್ತೊಮ್ಮೆ ಕೊರೋನಾ ಸೋಂಕಿನ ಭೀತಿ ಶುರುವಾಗಿದೆ. ಹೌದು, ಕಡಪ ಜಿಲ್ಲೆಯಲ್ಲಿ ಕೋವಿಡ್ ಸೋಂಕಿನಿಂದ 2 ಮೃತಪಟ್ಟ ಹಿನ್ನೆಲೆಯಲ್ಲಿ ಆಂಧ್ರ ಪ್ರದೇಶದೊಂದಿಗೆ ಗಡಿ ಹಂಚಿಕೊಂಡಂತ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿ ತೀವ್ರ ಮುನ್ನೆಚ್ಚರಿಕೆ ಈಗ ವಹಿಸಲಾಗ್ತಾ ಇದೆ. ಅಷ್ಟು ಮಾತ್ರವಲ್ಲ, ಪಾವಗಡ ತಾಲೂಕನ್ನು ಹೈ ಅಲರ್ಟ್ ಎಂದು ಘೋಷಣೆ ಮಾಡಲಾಗಿದೆ. ಹೌದು ಗೆಳೆಯರೆ, ಕೋವಿಡ್ ಮುಂಜಾಗೃತಾ ಕ್ರಮ ತೆಗೆದುಕೊಳ್ಳುವಂತೆ ತುಮಕೂರು ಜಿಲ್ಲಾಧಿಕಾರಿಯಾಗಿರುವ ಶುಭ ಕಲ್ಯಾಣ್ ಎನ್ನುವರು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಚ್ಚರಿಕೆ ಕೊಟ್ಟಿದ್ದಾರೆ. ಗಡಿ ಭಾಗದಲ್ಲಿ ಕೋವಿಡ್ ಪರಿಸ್ಥಿತಿಯನ್ನ ನಿರಂತರವಾಗಿ ನಿಗಾ ವಹಿಸಬೇಕು, ಅಗತ್ಯವಿದ್ರೆ ನಿಮ್ಮ ಅಗತ್ಯ ಅನುಸಾರವಾಗಿ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಎಂದು ಮುಕ್ತ ಅವಕಾಶವೂ ಕೂಡ ಕೊಟ್ಟಿದ್ದಾರೆ. ಹೌದು ಗೆಳೆಯರೆ, ಇದೀಗ ಆಂಧ್ರ ಪ್ರದೇಶದಿಂದ ಪಾವಗಡಕ್ಕೆ ಬರುವಂತ ಜನರ ಮೇಲೆ ತೀವ್ರ ನಿಗಾ ಇಡಲಾಗ್ತಾ ಇದೆ. ಗಡಿ ದಾಟಿ ಕರ್ನಾಟಕದೊಳಗೆ ಬರುವ ಪ್ರತಿಯೊಬ್ಬರ ಆರೋಗ್ಯ ತಪಾಸಣೆ ಮಾಡಲು ನಿರ್ಧಾರ ಮಾಡಲಾಗಿದೆ. ಅದಕ್ಕಾಗಿಯೇ ಆಂಧ್ರದೊಂದಿಗೆ ಸಂಪರ್ಕ ಹೊಂದಿರುವ ರಾಜವಂತಿ, ನಾಗಲಮಡಿಕೆ, ಅರಸೀಕೆರೆ ಹಾಗೂ ಟಿಎನ್-ಪೇಟೆ ಸೇರಿದಂತೆ ಒಟ್ಟು 5 ಜಾಗಗಳಲ್ಲಿ ತಪಾಸಣಾ ಕೇಂದ್ರಗಳನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ. ಹೌದು, ಇದೀಗ ಮತ್ತೊಮ್ಮೆ ಕೋವಿಡ್ ಆತಂಕ ಮುಂದುವರೆದಿದೆ. ಮಾಹಿತಿಯ ಪ್ರಕಾರ ಈಗಾಗಲೇ 32 ಜನರಲ್ಲಿ ಕೊರೋನಾ ಸೋಂಕು ದೃಢವಾಗಿರುವುದು ಕೂಡ ಲಭ್ಯವಾಗಿದೆ. ಹೌದು ಗೆಳೆಯರೆ, ಜೂನ್ ತಿಂಗಳ ಅಂತ್ಯದಲ್ಲಿ 14 ಜನರಿಗೆ ಮಾತ್ರ ಕೋವಿಡ್ ಪಾಸಿಟಿವ್ ಎಂದು ಹೇಳಲಾಗುತ್ತಿತ್ತು. ಈಗ ಜುಲೈ 15ಕ್ಕೆ ಅದು 32 ಆಗಿದೆ. ಅಂದ್ರೆ 193 ಶಂಕಿತರನ್ನ ಕೋವಿಡ್ ಪರೀಕ್ಷೆಗೆ ಒಳಪಡಿಸಿದಾಗ 32 ಜನರಲ್ಲಿ ಸೋಂಕು ಬಂದಿರುವುದು ದೃಢಪಟ್ಟಿದೆ. ಹಾಗಾಗಿ ಕೋವಿಡ್ ಪ್ರಕರಣ ಮರುಕಳಿಸುತ್ತಿರುವ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಈಗ ಸಾರ್ವಜನಿಕರಿಗೆ ಮತ್ತೊಮ್ಮೆ ಜಾಗೃತರಾಗಬೇಕು, ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಮನವಿ ಮಾಡಿದೆ. ಹೌದು, ವಿಶೇಷವಾಗಿ ಸಣ್ಣ ಮಕ್ಕಳು ಮತ್ತು ಗರ್ಭಿಣಿಯರು ಸ್ವಲ್ಪ ಎಚ್ಚರದಿಂದಿರಬೇಕು. ಯಾಕಂದ್ರೆ ಕೋವಿಡ್ ವೈರಸ್ ಸಾಮಾನ್ಯವಾಗಿ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತೆ. ಹಾಗಾಗಿ ಸ್ವಲ್ಪ ಜಾಗರೂಕರಾಗಿರಬೇಕು ಎಂದು ಹೇಳಲಾಗಿದೆ. ಬನ್ನಿ ಗೆಳೆಯರೆ, ಮತ್ತೊಂದು ಮಾಹಿತಿಗೂ ಹೋಗೋಣ. ಇದೀಗ ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆ ಮಾತ್ರವಲ್ಲ, ಮಹಾರಾಷ್ಟ್ರದ ಬಿಜೆಪಿ ಸರ್ಕಾರ ಜಾರಿಗೆ ತಂದಿರುವ ಲಾಡ್ಲಿ ಬೆಹನ ಯೋಜನೆಯಿಂದಲೂ ಕೂಡ ಅನರ್ಹರನ್ನ ತೆಗೆದುಹಾಕಲಾಗುತ್ತಿದೆ. ಹೌದು, ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಮೂಲಕ ಮಹಿಳೆಯರಿಗೆ 2,000 ರೂಪಾಯಿ ನೀಡಲಾಗುತ್ತಿದ್ದು, ಈ ಒಂದು ಯೋಜನೆ ತನ್ನದೇ ರೀತಿಯಲ್ಲಿ ಜನಪ್ರಿಯವಾಗಿದೆ. ಈ ಒಂದು ಯೋಜನೆ ಸೇರಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡುತ್ತಿರುವಾಗ ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸಿದ್ದಲ್ಲದೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಮಾಡಿದರೆ ಅಭಿವೃದ್ಧಿ ಕುಂಠಿತವಾಗುತ್ತೆ, ಸರ್ಕಾರದ ಖಜಾನೆ ಖಾಲಿ ಆಗುತ್ತೆ ಎಂದೆಲ್ಲ ಆರೋಪ ಮಾಡಿದ್ರು. ಆದರೂ ಕೂಡ ಏನೇ ಆದರೂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನುಡಿದಂತೆ ಘೋಷಣೆ ಮಾಡಿದಂತೆ 5 ಗ್ಯಾರಂಟಿಗಳನ್ನು ಜಾರಿಗೆ ಮಾಡಿತು. ಇನ್ನು ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದ ಮೇಲೆ
ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಅರ್ಹರಿಗೆ ತಲುಪಿಸುವ ನಿಟ್ಟಿನಲ್ಲಿ ಮರುಪರಿಶೀಲನೆ ಮತ್ತು ಅರ್ಹ ಫಲಾನುಭವಿಗಳನ್ನು ಗುರುತಿಸಲು ಕೆಲವು ಮಾರ್ಗಸೂಚಿ ಜಾರಿಗೆ ಮಾಡುತ್ತಿದ್ದು, ಇದೇ ಒಂದು ಸಮಯದಲ್ಲಿ ಬಿಜೆಪಿ ನಾಯಕರು ಗೃಹಲಕ್ಷ್ಮಿ ಯೋಜನೆಯನ್ನ ಸ್ಥಗಿತ ಮಾಡಲಾಗುತ್ತಿದೆ, ಅರ್ಹರನ್ನು ಕೂಡ ಹೊರಗಿಡಲಾಗುತ್ತಿದೆ ಎಂದೆಲ್ಲ ಬಿಜೆಪಿಯವರು ಈ ಒಂದು ಮರುಪರಿಶೀಲನೆ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಆದರೆ ಸ್ನೇಹಿತರೆ, ಇದೀಗ ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆಯಂತೆ ಮಹಾರಾಷ್ಟ್ರದಲ್ಲಿರುವ ದೇವೇಂದ್ರ ಫಡ್ನವೀಸ್ ಅವರ ಬಿಜೆಪಿ ನೇತೃತ್ವದ ಸರ್ಕಾರ ಮಹಿಳೆಯರಿಗೆ 1,500 ರೂಪಾಯಿ ನೀಡುವ ಹಣಕಾಸು ನೆರವು ನೀಡುವ ಮಾಜಿ ಲಾಡ್ಲಿ ಬೆಹನಾ ಯೋಜನೆಯನ್ನು ಕೂಡ ಮರುಪರಿಶೀಲನೆ ಮಾಡ್ತಾ ಇದೆ. ಹೌದು, ಈಗಾಗಲೇ ಮಾಹಿತಿಯ ಪ್ರಕಾರ 92 ಲಕ್ಷ ಫಲಾನುಭವಿಗಳನ್ನ ಕೈ ಬಿಡಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಯಾಕಂದ್ರೆ ಪರಿಶೀಲನೆ ವೇಳೆ 14,000 ಪುರುಷರು ಕೂಡ ಸುಳ್ಳು ಮಾಹಿತಿ ನೀಡಿ ದುರ್ಬಳಕೆ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ. ಅಂದಹಾಗೆ ಸ್ನೇಹಿತರೆ, ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಮರುಪರಿಶೀಲನೆ ಕ್ರಮಕ್ಕೆ ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸಿದ್ರು. ಆದರೆ ಈಗ ಸ್ವತಃ ಬಿಜೆಪಿ ಸರ್ಕಾರವು ಕೂಡ ಇಂತಹದ್ದೇ ಕ್ರಮ ತೆಗೆದುಕೊಂಡಿದ್ದು, ಸದ್ಯ ಬಿಜೆಪಿ ನಾಯಕರ ಟೀಕೆಗೆ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ತಿರುಗೇಟು ನೀಡಲು ಈಗ ಒಂದು ಅಸ್ತ್ರ ಸಿಕ್ಕಂತಾಗಿದೆ. ಮಹಾರಾಷ್ಟ್ರದ ಈ ಒಂದು ಮಾಜಿ ಲಾಡ್ಲಿ ಬೆಹನಾ ಯೋಜನೆಯಡಿಯಲ್ಲಿ ಆರಂಭದಲ್ಲಿ ಸುಮಾರು 2.4 ಕೋಟಿ ಫಲಾನುಭವಿಗಳಿದ್ರು. ಆದರೆ ಈಗ ಮರುಪರಿಶೀಲನೆ ವೇಳೆ 92 ಲಕ್ಷ ಫಲಾನುಭವಿಗಳು ಅನರ್ಹರು ಎಂದು ಗೊತ್ತಾಗಿದೆ. ಬನ್ನಿ ಗೆಳೆಯರೆ, ಕೊನೆಯ ಮಾಹಿತಿಗೆ ಹೋಗೋಣ. ಸತತವಾಗಿ ಇಳಿಕೆ ಕಂಡ ಬಂಗಾರ ಅಲ್ಪ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಹೌದು ಗೆಳೆಯರೆ, ಈ ಒಂದು ಹಿಂದೆ ಜುಲೈ 9, 10ರಂದು ಸ್ವಲ್ಪ ಪ್ರಮಾಣದಲ್ಲಿ ಏರಿಕೆ ಕಂಡ ನಂತರ ಸತತವಾಗಿ 5 ದಿನಗಳ ಕಾಲ ಚಿನ್ನ ಇಳಿಮುಖವಾಗಿತ್ತು. ಆದರೆ ಇವತ್ತು ಜುಲೈ 16ರಂದು ಮಾರುಕಟ್ಟೆಯಲ್ಲಿ ಮತ್ತೆ ಸ್ವಲ್ಪ ಚೇತರಿಕೆ ಕಂಡಿದೆ. ಹೌದು, ಪ್ರತಿ ಗ್ರಾಮ್ 24 ಕ್ಯಾರೆಟ್ ಬಂಗಾರದಲ್ಲಿ 77 ರೂಪಾಯಿ ಏರಿಕೆ ಆಗುವ ಮೂಲಕ 14,357 ರೂಪಾಯಿಗೆ ಬಂಗಾರ ಬಂದು ನಿಂತಿದೆ. ಅಂದರೆ ಸ್ನೇಹಿತರೆ, 10 ಗ್ರಾಮ್ಗೆ 1,43,570 ರೂಪಾಯಿ. ಇನ್ನು ಅದೇ ರೀತಿ 22 ಕ್ಯಾರೆಟ್ ಆಭರಣ ಬಂಗಾರ ಪ್ರತಿ ಗ್ರಾಮ್ನಲ್ಲಿ 70 ರೂಪಾಯಿ ಏರಿಕೆ ಆಗುವ ಮೂಲಕ 13,160 ರೂಪಾಯಿ ಆಗಿದೆ. ಅಂದರೆ 10 ಗ್ರಾಮ್ಗೆ 1,31,600 ರೂಪಾಯಿ. ಸ್ನೇಹಿತರೆ, ಬೆಳ್ಳಿ ಬೆಲೆಯಲ್ಲಿ ಯಾವುದೇ ಏರಿಕೆ ಇಳಿಕೆ ಕಂಡು ಬಂದಿಲ್ಲ. ಬೆಳ್ಳಿ ಬೆಲೆ ಸ್ಥಿರ ಕಂಡಿದ್ದು 1 ಗ್ರಾಮ್ ಬೆಳ್ಳಿ 235 ರೂಪಾಯಿ. ಅಂದರೆ 10 ಗ್ರಾಮ್ಗೆ 2,350 ರೂಪಾಯಿ, 100 ಗ್ರಾಮ್ಗೆ 23,500. 1 ಕೆಜಿಯ ಬೆಳ್ಳಿ ಬೆಲೆ 2,35,000 ರೂಪಾಯಿ ಎಂದು ಹೇಳಲಾಗ್ತಾ ಇದೆ. ಸ್ನೇಹಿತರೆ, ನೀವು ಕೂಡ ಏನಾದರೂ ಚಿನ್ನ ಬೆಳ್ಳಿ ಖರೀದಿ ಮಾಡೋ ಪ್ಲಾನ್ ಹಾಕಿಕೊಂಡಿದ್ರೆ ಇದೊಂದು ಸುವರ್ಣ ಅವಕಾಶ. ಯಾಕಂದ್ರೆ ಚಿನ್ನ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಕುಸಿತವಾಗಿದೆ. ಜನವರಿ 2026ರಲ್ಲಿ ಆಸುಪಾಸು 1,80,000 ಇದ್ದಂಥ ಬಂಗಾರ ಈಗ ಕುಸಿದು 1,42,000 ರೂಪಾಯಿ ಬಂದಿದೆ. ಹಾಗಾಗಿ ಇದೊಂದು ರೀತಿ ಉತ್ತಮ ಅವಕಾಶ ಅಂತಾನೆ ಹೇಳಬಹುದು ಖರೀದಿ ಮಾಡೋದು. ಸದ್ಯಕ್ಕೆಷ್ಟೇ ಇತ್ತು. ಮಾಹಿತಿಗಳು ಇಷ್ಟವಾಗಿದ್ದರೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.